ಸರ್ ಈಗ ಮೈಸೂರಿನ ಮೊನ್ನೆ ಸೀಸ್ ಆಗಿದ್ದಲ್ಲಿ ಮೈಸೂರಲ್ಲಿ ಸೀಸ್ ಆಗಿದೆ ಸರ್ ಡ್ರಗ್ಸ್ ಸೀಸ್ ಆಗಿದೆಯಾ ನೋಡಿ, ಎರಡು ಭಾಗ ಇದೆ ಅದರಲ್ಲಿ. ಅವರು ಇಲ್ಲಿ ಬಂದು ನಮ್ಮವ್ರನ್ನೂ ಕರ್ಕೊಂಡು ಹೋಗಿದ್ದಾರೆ ಜೊತೆಯಲ್ಲಿ ಅವರು ರೈಡ್ ಮಾಡುವಾಗ. ಅವರ ಪ್ರಕಾರ ಮೊದಲನೇ ಫಸ್ಟ್ ಇನ್ಫಾರ್ಮೇಶನ್ ಪ್ರಕಾರ ಯಾವುದೂ ಡ್ರಗ್ಸ್ ಅಲ್ಲಿ ಸಿಗಲಿಲ್ಲ. ಅಲ್ಲಿ ಫಿನೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು ಮತ್ತು ಅದಕ್ಕೆ ಬೇಕಾದಂಥ ಕಾಸ್ಟಿಕ್ ಸೋಡಾ ಮತ್ತು ಕೆಮಿಕಲ್ಸ್ ಮಾತ್ರ ಸಿಕ್ತು. ಅಲ್ಲಿ ಯಾವುದು ಡ್ರಗ್ಸಿಗೆ ಅಂದರೆ ಈ ನಮ್ಮ ರೆಗ್ಯುಲರ್ ಡ್ರಗ್ಸಿಗೆ ಸಂಬಂಧಪಟ್ಟಂಥದ್ದು ಯಾವುದು ಮೆಟೀರಿಯಲ್ ಸಿಗಲಿಲ್ಲ ಅಂತೇಳಿ ಮೊದಲನೇ ವರದಿ. ಆ ಸಂದರ್ಭದಲ್ಲಿ ನಮ್ಮ ಕಮಿಷನರೇಟ್ನಿಂದಾಗೂ ಕೂಡ ಇದ್ದರು ಸ್ಟಾಫು ಮತ್ತು IB-ನವರು ಇದ್ದರು ಅಂತ ಹೇಳಿದರು. ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋನವರು ಕೂಡ ಜೊತೆಯಲ್ಲಿದ್ದರು. ಆಗೆಲ್ಲೂ ರೆಕಾರ್ಡ್ ಆಗಿಲ್ಲ. ಅವರು ವಾಪಸ್ ಹೋದ್ಮೇಲೆ ಅಲ್ಲಿಂದ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ, ಮೈಸೂರಲ್ಲಿ ಡ್ರಗ್ಸ್ ಸಿಕ್ತು ಅಂತ. ನಾವು ಅದನ್ನು ಕೌಂಟರ್ ಮಾಡೋದು. ನಾನು ಕೂಡ ನಮ್ಮ ಕಮಿಷನರ್ಗೆ ಏನು ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಸುಳ್ಳು ಹೇಳ್ತೀರಾ, ಅವರು ಸುಳ್ಳು ಹೇಳ್ತಾರೆ, ಏನ್ರಿ ಇದು ಅಂತೇಳಿ ಕೇಳುವಾಗ ಅವರು ಇಲ್ಲ, ಇಲ್ಲೇನು ಸಿಕ್ಕಲಿಲ್ಲ ಅವರಿಗೆ, ಅದು ರೆಕಾರ್ಡಲ್ಲೇ ಇದೆ. ಆಮೇಲೆ ಅವರು ಕೋರ್ಟಿಗೆ ಒಂದು ಇದನ್ನು ಅಫಿಡವಿಟನ್ನು ಹಾಕಿದ್ದಾರೆ. ಅದರಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಂತ ಏನು ಹೇಳೇ ಇಲ್ಲ. ಅದಕ್ಕೆ ಸಿಗ್ನೇಚರ್ ಕೂಡ ಈವನ್ ಜಡ್ಜ್ ಕೂಡ ಸಿಗ್ನೇಚರ್ ಮಾಡಿಲ್ಲ. ಅದರಿಂದ ಡ್ರಗ್ಸು ಆ ರೇಟ್ನಲ್ಲಿ ಎಲ್ಲೂ ಸಿಗಲಿಲ್ಲ ಅಂತಕ್ಕಂಥದ್ದು ನಮ್ಮವ್ರು ಹೇಳಿರ್ತಕ್ಕಂಥ ಮಾಹಿತಿ. ಅಲ್ಲಿಗೆ ಇದರಲ್ಲೂ ಪಾಲಿಟಿಕ್ಸ್ ಅಂತ ಅಲ್ಲ, ಇದರಲ್ಲೂ ರಾಜಕಾರಣ